ಭಾರತ ಸರ್ಕಾರದ ಆದಾಯ ತೆರಿಗೆ ಇಲಾಖೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಸ್ಟೆನೋಗ್ರಾಫರ್ ಲೀಗಲ್ ಅಸಿಸ್ಟೆಂಟ್ 386 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. 2,15,900 ರೂಪಾಯಿವರೆಗೂ ಒಂದು ವೇತನವಂತ ಇರುವಂತಹ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಭಾರತೀಯ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇರುವಂತಹ 386 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಭಾರತಾದ್ಯಂತ ಈ ಒಂದು ಇಲಾಖೆಯಲ್ಲಿ ಎಲ್ಲೆಲ್ಲಿ ಹುದ್ದೆಗಳು ಖಾಲಿ ಇದಾವೋ ಅಲ್ಲೆಲ್ಲ ನಿಯೋಜನೆಯನ್ನು ಮಾಡ್ತಾರೆ. ಈ ಒಂದು ಹುದ್ದೆಗಳ ಬಗ್ಗೆ ವಿವರವಾಗಿ ನಾವು ನೋಡೋದಾದರೆ, ಫೈನಾನ್ಷಿಯಲ್ ಅಡ್ವೈಸರ್ ವಿಭಾಗದಲ್ಲಿ 1 ಹುದ್ದೆಗಳು, ಜಾಯಿಂಟ್ ರಿಜಿಸ್ಟರ್ ವಿಭಾಗದಲ್ಲಿ 10 ಹುದ್ದೆಗಳು, ಡೆಪ್ಟಿ ರಿಜಿಸ್ಟರ್ ವಿಭಾಗದಲ್ಲಿ 9 ಹುದ್ದೆಗಳು, ಪ್ರಿನ್ಸಿಪಲ್ ಪ್ರೈವೇಟ್ ಸೆಕ್ರೆಟರಿ ವಿಭಾಗದಲ್ಲಿ 11 ಹುದ್ದೆಗಳು, ಅಸಿಸ್ಟೆಂಟ್ ರಿಜಿಸ್ಟರ್ ವಿಭಾಗದಲ್ಲಿ 2 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದೇ ರೀತಿ ಸೀನಿಯರ್ ಪ್ರೈವೇಟ್ ಸೆಕ್ರೆಟರಿ ವಿಭಾಗದಲ್ಲಿ 19 ಹುದ್ದೆಗಳು, ಅಕೌಂಟ್ಸ್ ಆಫೀಸರ್ ವಿಭಾಗದಲ್ಲಿ 22 ಹುದ್ದೆಗಳು, ಕೋರ್ಟ್ ಆಫೀಸರ್ ವಿಭಾಗದಲ್ಲಿ 29 ಹುದ್ದೆಗಳು, ಪ್ರೈವೇಟ್ ಸೆಕ್ರೆಟರಿ ವಿಭಾಗದಲ್ಲಿ 24 ಹುದ್ದೆಗಳು, ಲೀಗಲ್ ಅಸಿಸ್ಟೆಂಟ್ ವಿಭಾಗದಲ್ಲಿ 116 ಹುದ್ದೆಗಳು, ಸೀನಿಯರ್ ಅಕೌಂಟ್ಸ್ ವಿಭಾಗದಲ್ಲಿ 22 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದೇ ರೀತಿ ಸ್ಟೆನೋಗ್ರಾಫರ್ ಗ್ರೇಡ್ 1 ವಿಭಾಗದಲ್ಲಿ 68 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಒಟ್ಟು 386 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಮತ್ತು ಈ ಒಂದು ವಿಭಾಗದಲ್ಲಿ ನಿಮಗೆ ವಯೋಮಿತಿ ಏನಿರಬೇಕು ಅಂತೇಳಿ ನಾವು ನೋಡೋದಾದರೆ, ಫೈನಾನ್ಷಿಯಲ್ ಅಡ್ವೈಸರ್ ವಿಭಾಗದಲ್ಲಿ 58 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಜಾಯಿಂಟ್ ರಿಜಿಸ್ಟರ್, ಡೆಪ್ಟಿ ರಿಜಿಸ್ಟರ್, ಪ್ರೈವೇಟ್ ಸೆಕ್ರೆಟರಿ, ಅಸಿಸ್ಟೆಂಟ್ ರಿಜಿಸ್ಟರ್, ಸೀನಿಯರ್ ಪ್ರೈವೇಟ್ ಸೆಕ್ರೆಟರಿ, ಅಕೌಂಟ್ಸ್ ಆಫೀಸರ್, ಕೋರ್ಟ್ ಆಫೀಸರ್, ಪ್ರೈವೇಟ್ ಸೆಕ್ರೆಟರಿ, ಲೀಗಲ್ ಅಸಿಸ್ಟೆಂಟ್, ಸೀನಿಯರ್ ಅಕೌಂಟ್ಸ್ ಮತ್ತು ಸ್ಟೆನೋಗ್ರಾಫರ್ ಗ್ರೇಡ್ 1 ವಿಭಾಗದಲ್ಲಿ 56 ವರ್ಷದೊಳಗಡೆ ಇರೋರು ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಜುಕೇಷನ್ ಏನಾಗಿರಬೇಕು ಅಂತ ಹೇಳಿ ನಾವು ನೋಡಿದ್ರೆ, ಫೈನಾನ್ಷಿಯಲ್ ಅಡ್ವೈಸರ್ ವಿಭಾಗದಲ್ಲಿ ಡಿಗ್ರಿ ಎಜುಕೇಷನನ್ನು ಮಾಡಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ಜಾಯಿಂಟ್ ರಿಜಿಸ್ಟರ್, ಡೆಪ್ಟಿ ರಿಜಿಸ್ಟರ್, ಪ್ರಿನ್ಸಿಪಲ್ ಪ್ರೈವೇಟ್ ಸೆಕ್ರೆಟರಿ ವಿಭಾಗಕ್ಕೂ ಸಹ ಪದವಿಯನ್ನು ಪಡೆದಿರೋರು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಅಸಿಸ್ಟೆಂಟ್ ರಿಜಿಸ್ಟರ್, ಸೀನಿಯರ್ ಪ್ರೈವೇಟ್ ಸೆಕ್ರೆಟರಿ, ಅಕೌಂಟ್ಸ್ ಆಫೀಸರ್ ಬಗ್ಗೆ ಎಲ್ಲೂ ಮಾಹಿತಿಯನ್ನು ನೀಡಿಲ್ಲ. ಅದೇ ರೀತಿ ಅಕೌಂಟ್ಸ್ ಆಫೀಸರ್, ಕೋರ್ಟ್ ಆಫೀಸರ್ಗೆ ಡಿಗ್ರಿಯನ್ನು ಪಾಸ್ ಆಗಿರೋರು ಅರ್ಜಿಯನ್ನು ಸಲ್ಲಿಸಬಹುದು. ಪ್ರೈವೇಟ್ ಸೆಕ್ರೆಟರಿ ವಿಭಾಗಕ್ಕೂ ಸಹ ಈ ಒಂದು ಎಜುಕೇಷನ್ ಬಗ್ಗೆ ಇನ್ಫಾರ್ಮೇಷನನ್ನು ನೀಡಿಲ್ಲ. ಲೀಗಲ್ ಅಸಿಸ್ಟೆಂಟ್ ಮತ್ತು ಸೀನಿಯರ್ ಅಕೌಂಟ್ಸ್ ವಿಭಾಗದಲ್ಲಿ ಪದವಿಯನ್ನು ಪಡೆದಿರೋರು ಅರ್ಜಿಯನ್ನು ಸಲ್ಲಿಸಬಹುದು. ಸ್ಟೆನೋಗ್ರಾಫರ್ ಗ್ರೇಡ್ 1 ವಿಭಾಗದಲ್ಲೂ ಸಹ ಈ ಒಂದು ಎಜುಕೇಷನ್ ಬಗ್ಗೆ ಮಾಹಿತಿಯನ್ನು ಇವರು ನೀಡಿಲ್ಲ. ಅಕೌಂಟ್ಸ್ ಮತ್ತು ಅಪ್ಪರ್ ಡಿವಿಷನ್ ಕ್ಲರ್ಕ್ ವಿಭಾಗದಲ್ಲಿ ಡಿಗ್ರಿ ಪಾಸ್ ಆಗಿರೋರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಈ ಒಂದು ಹುದ್ದೆಗಳಿಗೆ ಒಂದು ವೇತನ ಎಷ್ಟು ನಿಗದಿಪಡಿಸಿದ್ದಾರೆ ಅಂತೇಳಿ ವಿವರವಾಗಿ ನಾವು ನೋಡಿದರೆ, ಫೈನಾನ್ಷಿಯಲ್ ಅಡ್ವೈಸರ್ ವಿಭಾಗದಲ್ಲಿ 2,15,900 ರೂಪಾಯಿವರೆಗೂ ಒಂದು ವೇತನವನ್ನು ನಿಗದಿಪಡಿಸಿದ್ದಾರೆ. ಜಾಯಿಂಟ್ ರಿಜಿಸ್ಟರ್ ವಿಭಾಗದಲ್ಲಿ 2,09,500 ರೂಪಾಯಿಗಳು ಹಾಗೂ ಡೆಪ್ಟಿ ರಿಜಿಸ್ಟರ್ ವಿಭಾಗದಲ್ಲಿ ಹಾಗೂ ಪ್ರಿನ್ಸಿಪಲ್ ಪ್ರೈವೇಟ್ ಸೆಕ್ರೆಟರಿ ವಿಭಾಗದಲ್ಲಿ 2,08,700 ರೂಪಾಯಿಗಳ ಒಂದು ವೇತನವನ್ನು ಇವರು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಅಕೌಂಟ್ಸ್ ರಿಜಿಸ್ಟರ್ ಈ ಒಂದು ವಿಭಾಗದಲ್ಲಿ 1,77,500 ರೂಪಾಯಿಗಳು, ಸೀನಿಯರ್ ಪ್ರೈವೇಟ್ ಸೆಕ್ರೆಟರಿ ವಿಭಾಗದಲ್ಲಿ 1,51,100 ರೂಪಾಯಿಗಳು, ಅಕೌಂಟ್ಸ್ ಆಫೀಸರ್ ವಿಭಾಗದಲ್ಲಿ 1,77,500 ರೂಪಾಯಿಗಳು, ಕೋರ್ಟ್ ಆಫೀಸರ್ ವಿಭಾಗದಲ್ಲಿ 1,51,100 ರೂಪಾಯಿಗಳು. ಅದೇ ರೀತಿ ಪ್ರೈವೇಟ್ ಸೆಕ್ರೆಟರಿ ವಿಭಾಗದಲ್ಲಿ 1,42,400 ರೂಪಾಯಿಗಳ ಒಂದು ವೇತನವನ್ನು ಇವರು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಲೀಗಲ್ ಅಸಿಸ್ಟೆಂಟ್, ಸೀನಿಯರ್ ಅಕೌಂಟ್ಸ್, ಸ್ಟೆನೋಗ್ರಾಫರ್ ಗ್ರೇಡ್ 1 ಮತ್ತು ಅಸಿಸ್ಟೆಂಟ್ GST/AT ಈ ಒಂದು ವಿಭಾಗದಲ್ಲಿ 1,12,400 ರೂಪಾಯಿವರೆಗೂ ಒಂದು ವೇತನವನ್ನು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಅಪ್ಪರ್ ಡಿವಿಷನ್ ಕ್ಲರ್ಕ್ ಈ ಒಂದು ವಿಭಾಗದಲ್ಲಿ 81,100 ರೂಪಾಯಿಗಳ ಒಂದು ವೇತನವನ್ನು ಇವರು ನಿಗದಿಪಡಿಸಿದ್ದಾರೆ. ಮತ್ತು ಈ ಒಂದು ಹುದ್ದೆಗಳಿಗೆ ಒಂದು ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತೇಳಿ ನಾವು ನೋಡಿದ್ರೆ, ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತು ಇಂಟರ್ವ್ಯೂ ಮುಖಾಂತರ ಈ ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡ್ಕೊತಾರೆ. ಮತ್ತು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತೇಳಿ ನಾವು ನೋಡಿದ್ರೆ, ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಇನ್ಕಮ್ ಟ್ಯಾಕ್ಸ್ india.gov.in ಅಧಿಕೃತ ವೆಬ್ಸೈಟ್ನಲ್ಲಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ನಂತರ ಅವರು ಏನು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರ ಅದರ ಹಾರ್ಡ್ ಪ್ರತಿಯನ್ನು ಸ್ವಯಂ ದೃಢೀಕರಣ ದಾಖಲಾತಿಗಳೊಂದಿಗೆ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗಿರುತ್ತದೆ. ಯಾವ ಅಡ್ರೆಸ್ಸು ಅಂತೇಳಿ ನಾವು ನೋಡೋದಾದರೆ, ಅಂಡರ್ ಸೆಕ್ರೆಟರಿ AD
1C ಶಾಖೆ, ಕಂದಾಯ ಇಲಾಖೆ, ಹಣಕಾಸು ಸಚಿವಾಲಯ, ನಾರ್ತ್ ಬ್ಲಾಕ್, ನವದೆಹಲಿ 110001ಕ್ಕೆ ಈ ದಾಖಲೆಗಳನ್ನು ಹಾರ್ಡ್ ಕಾಪಿಯನ್ನು ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ. ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆರಂಭಿಕ ದಿನಾಂಕ ಅಂತ ಹೇಳಿ ನಾವು ನೋಡಿದ್ರೆ 14/8/2025 ತಾರೀಕಿಂದ ಹಿಡಿದು 29 ಆಗಸ್ಟ್ 2025 ತಾರೀಕೊಳಗಾಗಿ ನೀವು ದಾಖಲೆಗಳನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ. 29/8/2025 ತಾರೀಕೊಳಗಾಗಿ ನೀವೇನು ಆನ್ಲೈನಲ್ಲಿ ದಾಖಲೆಗಳನ್ನು ಸಲ್ಲಿಸಿರ್ತೀರ ಆ ದಾಖಲೆಗಳು ಆ ಒಂದು ಅಡ್ರೆಸ್ಸಲ್ಲಿ ಇರೋ ಥರ ಮುಂಚಿತವಾಗಿ ಸಹ ನೀವು ಹಾರ್ಡ್ ಕಾಪಿಯನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಅಧಿಕೃತ ವೆಬ್ಸೈಟ್ ಆದ incometaxindia.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಯಾರೆಲ್ಲ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ, ಭಾರತ ಸರ್ಕಾರದ ಈ ಒಂದು ಆದಾಯ ತೆರಿಗೆ ಇಲಾಖೆಯಲ್ಲಿ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವರೆಗೂ ಕಾಯೋಕ್ಕೋಗ್ಬಿಡಿ. ತಾಂತ್ರಿಕ ಕಾರಣಗಳಿಂದ ಅಡಚಣೆಗಳಾಗ್ಬೋದು. ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.